ಭಗವತ್ ಸಂಕಲ್ಪದಿಂದ ಪ್ರಾಪ್ತವಾದುದರಿಂದಲೇ ದೇಹಧಾರಣೆಯನ್ನು ಮಾಡುವರು ಯಾವ ಸಾಧಕರೆನಿಸುತ್ತಾರೆ. ಭಗವತ್ ಸಂಕಲ್ಪದಿಂದ ಪ್ರಾಪ್ತವಾಗಿರುತ್ತದೆ. ಏನು ಪ್ರಾಪ್ತವಾಗಿರುತ್ತದೆ? ಅದರಲ್ಲಿ ಅದರಲ್ಲೇ ಅಂದರೆ ಏನು ಪ್ರಾಪ್ತವಾಗುತ್ತೆ ಅದರಲ್ಲೇನೆ ದೇಹ ಧಾರಣೆಯನ್ನು ಮಾಡುವರು ಯಾವ ಸಾಧಕರೆನಿಸುವರು. ಅವರು ಎದುರಿಚ್ಛಾ ವೃತ್ತಿ ಸಾಧಕರು ಅಂತ ಕರೀತಾರೆ. ಎದುರಿಚ್ಛಾ ವೃತ್ತಿ ಅಂತ ಇವ್ರಿಗೆ ವೈರಾಗ್ಯದಿಂದ ಜೀವನ ಸಾಗಿಸ್ತಾ ಇರ್ತಾರೆ. ಸ್ವಲ್ಪ ಜೋರಾಗಿ. ವೈರಾಗ್ಯದಿಂದ ಜೀವನ ಸಾಗಿಸೋದ್ರಿಂದ ಅವರಿಗೆ ಪಕ್ವ ಭಕ್ತರು ಅಂತಾನೂ ಕರೀತಾರೆ, ಮತ್ತೆ ಪಕ್ವ ಯೋಗಿಗಳು ಅಂತಾನೂ ಕರೀತಾರೆ. ಸರಿಯಾದ ಉತ್ತರ. ಏನಂದ್ರೆ ಅವರು ಭಗವಂತ ಏನ್ ಕೊಟ್ಟಿರ್ತಾನೋ ಅದನ್ನೇ ತಮ್ಮ ದೇಹ ಧಾರಣೆಗೋಸ್ಕರವಾಗಿ ಮಾತ್ರ ಅದನ್ನ ಉಪಯೋಗಿಸೋದರಿಂದ ಅವರು ಯೋಗಿಗಳು ಅಲ್ವಾ? ಆ ರೀತಿ. ಹೌದೌದೌದು, ಹೌದು, ಆ ರೀತಿ. ಪಕ್ವ ಭಕ್ತರು ಪಕ್ವ ಕಲ್ಪರು ಪಕ್ವ ಪ್ರತಿನಿಧಿಗಳೆಂಬರು ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಡೆವರು ಧರ್ಮಕ್ಕೆ ಬೆಲೆಯುಂಟು ದಾಸ ಧರ್ಮಕ್ಕೆ ಬೆಲೆಯುಂಟು ಮಾಳ್ಪ ಕರ್ಮವು ಬಂಧಕವಲ್ಲದೆ ಅನಂತ ಕರ್ಮಕ್ಕೆ ನಾಂದಿಯು ನಿಷ್ಕಾಮ ಕರ್ಮವ ಮಾಡಿ ಎಲ್ಲವೂ ಶ್ರೀಹರಿಗೆ ಅರ್ಪಣೆ ಎನ್ನುವ ಧರ್ಮಕ್ಕೆ ಬೆಲೆಯುಂಟು ದಾಸ ಧರ್ಮಕ್ಕೆ ಬೆಲೆಯುಂಟು. ಏನನ್ನು ರಚಿಸಿದ ಮೇಲೆ ತಮ್ಮ ಅವತಾರ ಕಾರ್ಯವು ಈಗ ಪೂರ್ಣವಾಯಿತೆಂದು ಶ್ರೀ ಬಾದರಾಯಣರು ಉದ್ಗಾರ ಮಾಡಿದರು. ಏನನ್ನು? ಭಾಗವತ ಗ್ರಂಥವನ್ನು ರಚಿಸಿದ ಮೇಲೆ ಪೂರ್ಣವಾಯಿತೆಂದು ಉದ್ಗಾರ ಮಾಡಿದರು ಅಲ್ವಾ? ಇಲ್ಲೇ ಬಂದ್ಬಿಟ್ಟಿದೆ ಭಾಗವತ ಭಾಗವತ ಅಂತ ಹೇಳ್ಬಿಟ್ಟು ಮತ್ತಲ್ವಾ ಅದ್ರಲ್ಲಿ ಬಂದಿದೆ. ಸರಿಯಾದ ಉತ್ತರ. ಏಕೆಂದರೆ ಅನೇಕ ಪುರಾಣಗಳನ್ನು ರಚನೆ ಮಾಡಿದರು ಅವರು. ಗ್ರಂಥಗಳನ್ನು, ಪುರಾಣ ಗ್ರಂಥಗಳನ್ನು ಮತ್ತು ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದರು. ಅವ್ರಿಗೆ ಏನೋ ತೃಪ್ತಿನೇ ಆಗಿರಲಿಲ್ಲಂತೆ. ಭಾಗವತ ಗ್ರಂಥವನ್ನು ರಚನೆ ಮಾಡಿದ ಮೇಲೆ ಅವ್ರಿಗೆ ಏನಾಯ್ತಂತೆ, ಈಗ ನನ್ನ ಅವತಾರ ಕಾರ್ಯ ಪೂರ್ತಿ ಆಯಿತು ಅಂತ ಉದ್ಗಾರ ತೆಗೆದ್ರಂತೆ ಬಾದರಾಯಣರು. ಬಾದರಾಯಣರು ಅಂದ್ರೆ ಯಾರು ಹೇಳ್ರಿ? ಮಧ್ವಾಂತರ್ಗತ ವೇದವ್ಯಾಸರು ಅಲ್ವಾ? ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಹರೇ ಶ್ರೀನಿವಾಸ. ಸಮಗ್ರ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ. ತಮ್ಮ ಹೆಸರನ್ನು ಹೇಳಿ, ಜೋರಾಗಿ ಹೇಳಿ. ನಾಗರತ್ನ ಗುರುರಾಜ್ ಅವರು. ಈಗ ನಿಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ, ಕೇಳ್ಬೋದಾ? ಪರ್ಮಿಷನ್ ಕೊಡ್ತೀರಾ? ದೊಡ್ಡವರು. ಶ್ರೀ ಬಾದರಾಯಣರು ಯಾರಿಂದ ಪ್ರಾರ್ಥಿತರಾಗಿ ಶ್ರೀ ಭಾಗವತ ಗ್ರಂಥವನ್ನು ರಚಿಸಿದರು? ಶ್ರೀ ಬಾದರಾಯಣರು ಯಾರಿಂದ ಪ್ರಾರ್ಥಿತರಾಗಿ ಶ್ರೀ ಭಾಗವತ ಗ್ರಂಥವನ್ನು ರಚಿಸಿದರು? ಹಾಂ, ಹೇಳಿ ಹೇಳಿ, ಪರವಾಗಿಲ್ಲ, ಹೇಳಿ ಹೇಳಿ. ಕರೆಕ್ಟ್ ಹೇಳ್ತಾ ಇದ್ದೀರಿ, ಹೇಳಿ ಹೇಳಿ ಹೇಳಿ, ಪರವಾಗಿಲ್ಲ. ಇನ್ನೊಂದ್ಸಲಿ ಕೇಳ. ಕರೆಕ್ಟ್. ಶ್ರೀ ಬಾದರಾಯಣರು ಯಾರಿಂದ ಪ್ರಾರ್ಥಿತರಾಗಿ ಶ್ರೀ ಭಾಗವತ ಗ್ರಂಥವನ್ನು ರಚಿಸಿದರು? ನಾರದ ಮುನಿಗಳು. ನಾರದ ಮುನಿಗಳು, ಹೌದಾ? ಕರೆಕ್ಟಾ? ಶೇಷದೇವರ ಆವೇಶವುಳ್ಳ ಪೈಲರು ಯಾವ ವೇದದ ಪ್ರವರ್ತಕರಾಗಿದ್ದರು? ಜೋರಾಗಿ. ರುಜು ಅಲ್ಲ, ರುಜು ಅಲ್ಲ. ಹಾಂ, ಹೇಳಿ, ನಿಧಾನಕ್ಕೆ ಹೇಳಿ, ಆರಾಮಾಗಿ ಹೇಳಿ. ಋಗ್ವೇದದ. ಹೌದು, ಸರಿಯಾದ ಉತ್ತರ. ಋಗ್ವೇದದ ಪ್ರವರ್ತಕರಾಗಿದ್ದರು. ಋಗ್ವೇದದ ಪ್ರವರ್ತಕರಾಗಿದ್ದರು, ಸರಿಯಾದ ಉತ್ತರ. ಹಾಂ,